ಹಾಂ ಹಾಂ ಎಷ್ಟು ಕುಂಟೆಗೆ ರಾಗಿ ಬೆಳೆದಿದ್ದೀರಾ? ಎಷ್ಟು ದಿನ ಆಯಿತು ನಾಟಿ ಮಾಡಿ? ಯಾವುದು ತಳಿ ಯಾವುದು? ಎಷ್ಟು ಜಾಗದಲ್ಲಿ ಹಾಕಿದ್ದೀರಾ? 30 ಕುಂಟೆನಲ್ಲಿ. ಏನು ಕೊಟ್ಟಿದ್ದೀರಾ ಇದು ಬೆಳೆಗೆ? ತೆನೆ ಅಷ್ಟು ಚೆನ್ನಾಗಿ ಬಂದಿಲ್ವಲ್ಲ, ಏನಕ್ಕೆ ಅಷ್ಟೆಲ್ಲ ನೀವು ಗೊಬ್ಬರಗಳ ಹಾಕಿದ್ರು ಕೂಡ? ಬೇರೆ ಏನು ಬೆಳೆದಿದ್ದೀರಾ ಈ ಹೊಲದಲ್ಲಿ? ತೆಂಗಿನ ಸಸಿ ಇವಾಗ ಹಾಕಿದ್ದೀರಾ? ಇವಾಗ ರಾಗಿ ಹಾಕಿದ್ದೀರಾ? ರಾಗಿಗಿಂತ ಫಸ್ಟ್ ಏನಿತ್ತು ಈ ಹೊಲದಲ್ಲಿ? ಉಳ್ಳಿ ಚೆಲ್ಲಿದ್ರಾ? ಉಳ್ಳಿ ಅದರಿಂದ ಕಳೆ ಎಲ್ಲ ಹೋಗಿದ್ಯಾ? ಉಳ್ಳಿ ಚೆಲ್ಲಿದ್ರೆ ಕಳೆ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಅಂದ್ರೆ ಉಳ್ಳಿಯಿಂದ ಕಳೆ ಕಂಟ್ರೋಲ್ ಆಗ್ತಾ ಇಲ್ವಾ? ಎಷ್ಟಾಗ್ಬೋದು ಇವಾಗ ರಾಗಿ ಅಂದಾಜು? 10 ರಿಂದ 11 ಕ್ವಿಂಟಾಲ್ ಆಗುತ್ತಾ? 30 ಗುಂಟೆಗೆ. ಇಲ್ಲಿ ಬೇರೆ ರಾಗಿ ತಳಿ ಬೆಳೆಯಲ್ವಾ? ಯಾವ್ದು ಬೇರೆ ಯಾವ್ದು ಬರುತ್ತೆ? ಅಂದ್ರೆ ಬೀಜ ಎಲ್ಲಿಂದ ತಗೊಂಬಂದಿದ್ ನೀವು? ಒಟ್ಟು ಎಷ್ಟು ಖರ್ಚಾಗಿದೆ? ನೀವು 30 ಗುಂಟೆ ರಾಗಿ 10 ರಿಂದ 11 ಕ್ವಿಂಟಾಲ್ ರಾಗಿ ಬೆಳೆಯೋಕ್ಕೆ ಖರ್ಚು 12 ಆಗಿದೆಯಾ? ಇವಾಗ 1 ಕ್ವಿಂಟಾಲ್ ರಾಗಿ ಏನು ರೇಟ್ ಇದೆ ಗೊತ್ತಾ? ಕೂಲಿ ಆಳೆಲ್ಲ ಎಷ್ಟಾಗಿದೆ ಅನ್ನೋದು ಪೂರ್ತಿ ಬೇಕಿದೆ. ಲೇಬರ್ ಅಂದ್ರೆ ಕುಯ್ಯೋವರೆಗೆ ಅಷ್ಟು ಆಗಿದೆ, ಇನ್ನು ಅದೆಲ್ಲ ಹದ ಮಾಡೋದಕ್ಕೆಲ್ಲ ಇನ್ನೂ ಖರ್ಚಿದೆ ಅಂತೀರಾ? ಅಂದ್ರೆ ಒಂದು 18,000 ರೂಪಾಯಿ ಖರ್ಚು ಬೀಳುತ್ತಾ? ನೆಕ್ಸ್ಟ್ ಬೆಳೆ ಏನಾಗ್ತೀರಾ ಇಲ್ಲಿ? ಜೋಳ ಅಂದ್ರೆ ಮೇವ್ಗಾಗ ಅಥವಾ ಬೆಳೆ ಬೆಳಿಲಿಕ್ಕ?